ಅಡ್ಡಾಡ್ಕೊಂತ ಹೋಗಿದ್ನೆ. ನಿಮ್ಮ ಮನೆ ಕಡೆ ಹೋಗ್ಬೇಕಂದೆ ಹೋಗ್ಲಿಲ್ಲ. ಗಿರ್ಜಿ ಮನೆ ಕಡೆ ಹೋಗಿ ಬಂದೆ. ಹೌದಾ? ಅಲ್ಲತ್ತಿ ಅಪ್ಪನ ಕಡೆ ಮಾತಾಡಿದೆ ಹಿಂಗನ್ನಕತ್ತಾರ ಅಂತೇಳಿ? ಹಾ ಹಾ ಮಾತಾಡಿದೆ. ಅಪ್ಪನ ಕಡೆ ಮಾತಾಡಿದೆ, ಅಂಥದ್ದೇನು ಇಲ್ಲ ಅಂತಂದ. ಹೌದಾ? ಹಂಗಾರೆ ಸರಿ. ಸುಳ್ಳು ಸುಳ್ಳು ಯಾಕೆ ಹಿಂಗೆ ಹಬ್ಸ್ಯಾರ? ನಾನು ನಿನ್ನ ಒಂದು ಕ್ಷಣಕ್ಕೆ ನಿಜಾನ ಇರ್ಬೋದನ ಅನ್ನೋಂಗೆ ಆಗ್ಬಿಡ್ತು ನನಗೂ. ಏನು ಫಾಯ್ದ ಅಂತೇಳಿ ಈ ಮಾಡಕ್ಕೆ ಈ ಜನಕ್ಕೆ ಬುದ್ಧಿಲ್ಲ ತಲೆಯಾಗ. ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾವ್. ಯಾರ ಮನೆಗೆ ಯಾರು ಹೋಗಬಾರ್ದು ಬರಬಾರ್ದು ಅನ್ನಂಗೆ ಆಗ್ಬಿಡ್ತು ನಿನ್ನೆ. ಕರೆನ ಒಂಥರ ಹೌದಿಲ್ಲತ್ತಿ? ನಮ್ಮಪ್ಪನ ವಯಸ್ಸೇನು, ಆ ಮನೆಗಿರೋ ಹೆಣ್ಮಗಳ ವಯಸ್ಸೇನು, ನಮ್ಮಪ್ಪ ಯಾಕೆ ಹಂಗೆ ಮಾಡ್ತಾನೆ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾವ್. ಅದನ್ನ ಅಂತೇನೆ ನಾನು ಅಂದಂಗೆ. ಅತ್ತಿ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಇವತ್ತು ಬೆಳಗ್ಗೆ ನ್ಯೂಸ್ ನೋಡಾತಿದ್ದೆ. ದಿನ ನ್ಯೂಸ್ ನೋಡ್ತೇನಲ್ಲ ನಾನು, ಹಂಗೆ ನೋಡಾತಿದ್ದೆ. ಈ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಹೊಂಟಾರಲ್ಲ, ಅದು ನಮ್ಮ ದೇಶದ ನಮ್ಮ ಯೋಧರಿಗೆ ಏನೂ ಆಗಬಾರ್ದು ಅಂತೇಳಿ ಮೋದಿಯವರು ಬೇಡ, ನಾವು ಸೈನಿಕರನ್ನ ಕಳಿಸಿ ಯುದ್ಧ ಮಾಡಿಸೋದು ಬೇಡ, ರಾಜತಾಂತ್ರಿಕವಾಗಿ ಏನಾರ ಬೇರೆ ರೀತಿ ಒಳಗೆ ಅವ್ರ ಮೇಲೆ ನಾವು ಯುದ್ಧ ಮಾಡಬೇಕು ಅಂತೇಳಿ ಯುದ್ಧ ಮಾಡಕತ್ತಾರಂತ. ಅದಕ್ಕೆ ಸೈನಿಕರಿಗೆ ಯಾಕೆ ತೊಂದರೆ ಕೊಡಬೇಕು? ಅದು ನೋಡೋಣ ಮಿಕ್ಕಿ ಬಂದ ಕಾಲಕ್ಕೆ. ಈಗಂತರೂ ಬರೀ ಇವ್ರಿಗೆ ಬೇರೆ ರೀತಿ ಒಳಗೆ ಹೊಡ್ತಾ ಬೀಳ್ಬೇಕು, ಇವ್ರಿಗೆ ಯುದ್ಧದೊಳಗೆ ಹೊಡೆದು ಬೀಳೋದು ಬೇಡ ಅಂತೇಳಿ ವಿಚಾರ ಮಾಡಿ ನಮ್ಮ ಸೈನಿಕರಿಗೆ ಅವರು ಒಂದು ಹಿತದೃಷ್ಟಿಯಿಂದ ಅವ್ರಿಗೆ ತೊಂದರೆ ಆಗ್ಲಾರ್ದಾಗ ಯುದ್ಧ ಮಾಡಕತ್ತಾರ. ಹೌದನವಾ? ಪುಣ್ಯ ಬರಲವ, ಪುಣ್ಯ ಬರಲಿ ಅವ್ರಿಗೆ. ಸುಳ್ಳು ಅನ್ಯಾಯವಾಗಿ ಯೋಧರು ಪ್ರಾಣ ಕಳ್ಕೊಳ್ಳೋದು ತಪ್ತೈತಿ. ಒಟ್ಟು ಇದೇ ರೀತಿ ಒಳಗೆ ಶಾಂತ ರೀತಿ ಒಳಗೆ ನಡೆದು ಎಲ್ಲರೂ ಆರಾಮಾಗಿದ್ರೆ ಅಷ್ಟೇ ಸಾಕು. ಎಲ್ಲರೂ ಆರಾಮಾಗಿರ್ಲವ, ಎಲ್ಲರ ಕುಟುಂಬನೂ ಚಲೋ ಇರಲಿ. ನನಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತೇನೆ. ಹಬ್ಬ ಅತ್ತಿ ಅಂದಂಗೆ ನಾನು ಒಂಚೂರು ಅವ್ನ ಮನೆಗೆ ಹೋಗಿ ಬರ್ಬೇಕಿತ್ತು. ಅಂದ್ರೆ ನಾನು ಒಂದೆರಡು ಮದುವೆಯಾಗ ಒಂದಿದ್ದು ಸೀರೆ ಜಂಪರು ಹೊಲ್ಯಾಕ ಕೊಟ್ಟಿದ್ನೆ. ಅವನ್ನ ಇಸ್ಕೊಂಬರ್ಬಿ ಅಂತ ಹೇಳಿದ್ದೆ. ಏನ ಇಸ್ಕೊಂಬಂದ್ಲ ಬಿಟ್ಲ ಗೊತ್ತಿಲ್ಲ. ಅದಕ್ಕೆ ಇವ್ರು ಗಿರ್ಜಕರ್ ಕಡೆನ ಕೊಟ್ಟಿತ್ತು. ಅಲ್ಲೇ ಇಸ್ಕೊಂಬಂದಾಳಂದ್ರೆ ಅಲ್ಲೇ ಅವ್ನ ಮನೆಗೆ ಇಸ್ಕೊಂತಾನೆ, ಇಲ್ಲಾಂದ್ರೆ ಗಿರ್ಜಕರ್ ಮನೆಗೆ ಹೋಗ್ಬರ್ತಾನೆ. ಇವತ್ತು ಹೋಗ್ಬೇಡ ಅವ್ರ ಮನೆಗೆ. ಅಂದ್ರೆ ಅವ್ರದ್ದು ಇವತ್ತು ಹೊಲ ಖರೀದಿ ಆಗೋದೈತಲ್ಲ, ಅದಕ್ಕೆ ಇದಕ್ಕೆ ಹೊಂಟಾರ ಅವ್ರು ಆಫೀಸ್ಗೆ. ಅಲ್ಲಿ ಏನೇವ ಎಂತದ ಅಂತಾರಲ್ಲ, ಅದು ಖರೀದಿ ಹಾಕೊಳ್ಳೋ ಆಫೀಸ್ಗೆ ಅಲ್ಲಿ ಹೊಂಟಾರ. ಮತ್ತು ಅಲ್ಲಿ ಹೋದ್ರಂದ್ರೆ ಇಲ್ಲೆಲ್ಲಿ ಮನೆಯಾಗ ಇರ್ತಾರ, ಆಗೋದಿಲ್ಲ. ಬೇಕಾದ್ರೆ ನಾಳೆ ನಾಡ್ದು ಹೋಗಿ ಇಸ್ಕೊಳ್ಳುವಂತಿ. ಯಾರು ಬೇಡ ಅಂದ್ರೆ ಇಲ್ಲ ನಾನು ಹೋಗಿ ಇಸ್ಕೊಂಬ ಅಂದ್ರೆ ಇಸ್ಕೊಂಬರ್ತೇನೆ. ಸಂಜೆ ಬಂದು ಬೇಕಾರೆ ಹೋಗ್ತಾನೆ ಅಂತ ಏನು? ಹಂಗೆ ಮಾಡತ್ತಿ. ಮಧುರ ಅಕ್ಕ ನಾಷ್ಟ ಮಾಡಿದ್ರಿ? ನಾಷ್ಟ ಮಾಡಿದ್ದೆ ನೋಡು. ನಿನ್ನ ನಾಷ್ಟ ಆತ? ಅಲ್ಲ ಇನ್ನೂ ಹೋಗೋದು ಎಷ್ಟೊತ್ತಿಗೆ ಅಂತ. ಮತ್ತು ನಾನು ಮುಗಿಸ್ಕೊಂಡು ಮತ್ತೆ ಟ್ರೈನ್ ಹತ್ಬೇಕಲ್ಲ, ವಾಪಸ್ ನಾ ಹೋಗಿ ರಾತ್ರಿ ಮಠ ಮುಟ್ಟಿದೆ ಅಂತಂದ್ರೆ ಚಲೋ ಆಕತಿ. ಇಲ್ಲ ಬಸ್ಸಿಗೆ ಹೋಗ್ಬೇಕಾಕತಿ. ಅಕ್ಕ ಒಂದೆರಡು ದಿನ ಇದ್ದೇ ಹೋಗ್ರಿ. ಏನು ಅವಸರ ಐತಿ ಹಂಗೆ ಹೋಗಕ್ಕೆ? ಮುಗಿಸ್ಕೊಂಡು ಮನೆಗೆ ಬರೋನು ಒಂದೆರಡು ದಿನ ಇದ್ದು ಹೋಗ್ರಿ. ಈಗ ಹೆಂಗಿದ್ರೆ ಮಾಯಣ್ಣಿನ ಸೀಸನ್ ಅಲ್ಲ, ಹೋಳಿಗೆ ಸಿಕ್ಕಣಿ ಮಾಡ್ತೈತಿ, ಊಟ ಮಾಡಿರಿ, ಒಂದೆರಡು ದಿನ ಇರ್ರಿ, ಆಮೇಲೆ ಹೋಗ್ರಿ. ಯಾಕೆ ಅವಸರ ಮಾಡ್ತೀರಿ? ಹೌದಕ್ಕ, ಈಗ ನೀವು ಬೆಂಗಳೂರಾಗ ಏನು ಮಾಡ್ಕೊಂಡಿದ್ದೀರಿ? ಸ್ವಪ್ನ ಇದೇನವಾ ನಿನ್ನ ಅರಿಬಿ? ಸೀರೆ ಉಟ್ಕೋಬೇಕು ಬೇಡವಾ? ಇಲ್ಲ ಒಂದು ಚೂಡಿದಾರ ಹಾಕೋಬೇಕು ಬೇಡ? ಅದು ಬೆಳಗ್ಗೆ ಅತ್ತಿಯರು ಕೇಳೇ ಹಾಕ್ಕೊಂಡೆ ಮಾವ. ಆಯ್ತು ತಗೋರಿ, ಬಿಸ್ತೇನೆ ರೀ. ಇರ್ಲಿ ಬಿಡ್ರಿ, ಸಣ್ಣಕ್ಕೆದಾಳ ಹಾಕೊಳ್ಳಕ್ಕೆ ಏನಾಗೋದಿಲ್ಲ. ಏನು ಅಂತ್ರಿಕಿಲ್ಲ, ಏನಾಕೈತಿ? ಇರ್ಲಿ, ನಾವು ಸ್ವಸ್ಥ್ಯಾರನ ಮಕ್ಕಳ ಗತಿನ ನೋಡ್ಕೋತೇವಿ. ಏನು ಇರ್ಲಿ, ಮಕ್ಕಳ ಭಾಳ ಪ್ರೀತಿ ಮಾಡಿದ್ವಾ, ನಮ್ಗೆ ಹೇಳ್ದಂಗೆ ಕೇಳಲಿಲ್ಲ. ಪಾಪ ಸೊಸಿ ಅದು ಎಲ್ಲ ಪ್ರೀತಿಯಿಂದ ನೋಡ್ತಾಳೆ ನಮ್ಮನ್ನ. ಏನು ಆಕಿಗೆ ಯಾಕೆ ನಾವು ಎಲ್ಲದಕ್ಕೂ ಕಂಡೀಷನ್ ಹಾಕ್ಬೇಕು? ಬೇಡ, ಆರಾಮಾಗಿರ್ಲಿ. ಆಯ್ತು ತೋರ್ವಾ. ಹಂಗಾರ ಪಟ್ಟ ನಿನ್ ಗಂಡು ಹೊಂಟನ ಇಲ್ಲ ನೋಡಮ್. ಏನ್ ಮದುವೆ ಹೊಂಟಾರಂಗೆ ತಯಾರಾಕೊಂಡು ನಿಂತ್ಬಿಟ್ಟ. ನಾವು ಹೊತ್ತಾತಲ್ಲೇ ಅವ್ರು ಈಗ ಮತ್ತೆ ಆಫೀಸ್ ಕಡೆ ಬಂದು ಫೋನ್ ಹಚ್ಚಿದ್ರು ಅಂದ್ರೆ ಏನ್ ತಿಳ್ಕೊಬೇಕು? ಆಯ್ತು ರೀ, ಬರ್ರಿ, ಲೇಟ್ ಆಯ್ತು. ಎಲ್ಲರೂ ಬಸ್ಗೆ ಹೋಗೋದಲ್ಲ, ನಾ ಬಸ್ ಸ್ಟ್ಯಾಂಡ್ ಕಡೆ ಇರ್ತೇನೆ. ಪಟ್ನ ಬರ್ರಿ ಹಂಗಾರ. ಅಪ್ಪ ನಾನು ಬರ್ಲೆ? ಸ್ವಪ್ನ ಕರ್ಕೊಂಬರ್ವ, ನಿನ್ ಗಂಡ ಕರ್ಕೊಂಬ ಪಟ್ನ. ಹೋದ್ರ ಇವ್ರು ರೀ. ಆ ಚೀಲ ತಗೊಂಡ್ ಏನಂತ ನಾ ತಗ ಹೋಲ್ ಬಿಡು. ಒಂದೆರಡು ಚೀಲ ತೊಗೊಂಬರ್ತೀನಿ ತಡೆಯವ. ಹಂಗ ಅಲ್ಲಿ ಮುಗಿಸ್ಕೊಂಡು ಸಹಿ ಹಾಕೋದೆಲ್ಲ ಹುಬ್ಬಳ್ಳಿ ಮುಗಿಸ್ಕೊಂಡು ಒಂಚೂರು ಸಂತಿ ಹಾಕಿಸ್ಕೊಂಬಂದ್ರ ಆತ. ಸರಿ. ಮನೆ ಚಾವಿ ಇಲ್ಲೇ ಇಟ್ಟಿದ್ದೆ. ಇಲ್ಲೇ ಗಾಡಿಗೆ ನೇತಾಕಿರ್ತಾನೆ, ಇರೋದೇ ಇಲ್ಲ ಅವು. ಅಕ್ಕ ಬರ್ರಿ, ಹೊರಗೆ ಹೋಗೋಣ, ಇವರು ಬರ್ತಾರೆ. ನಂದು ಬಟ್ಟೆ ಬ್ಯಾಗ್ ತೊಗೊಂಬಂದಿದ್ದೆ, ತೊಗೋಬೇಕದನ್ನ. ಬೇಡಕ್ಕ, ಇರ್ರಿ. ಬೇಡ, ನಂಗೆ ಇರೋಕೆ ಇಷ್ಟ ಇಲ್ಲ, ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸಲ ಬಂದಾಗ ನೋಡೋಣಂತೆ. ಈಗ ನಾನು ಅಲ್ಲಿ ಸಹಿ ಹಾಕ್ಸಿ ಮುಗಿಸಿ ಅಲ್ಲಿಂದ ಅಲ್ಲೇ ಬಸ್ ಹತ್ಬಿಡ್ತೇನೆ ಬಸ್ ಸ್ಟ್ಯಾಂಡಿಗೆ ಹೋಗಿ. ಮತ್ತೆ ಟ್ರೈನಿಗೆ ಹೋಗಿ ಲೇಟ್ ಆಕೈತೆ. ಸರಿ, ನಂದು ಅರ್ಬಿ ಒಂದು ಬ್ಯಾಗ್ ಇತ್ತಲ್ಲ ಅದು. ಚಾವಿ ಸಿಕ್ತೆ, ಬರ್ರಿ. ಅತ್ತೀರ ನೋಡ್ರಿ, ಅಕ್ಕ ಅಲ್ಲಿಂದ ಅಲ್ಲೇ ಹೋಗ್ತೇನೆ ಅಂತಾಳ. ನೀವರ ಹೇಳ್ರಿ ಈರ ಅಂತೇಳಿ ಒಂದಿನ. ಏ ಅಪ್ಪ ಬಾ, ಹೊತ್ತಾತ ನೋಡ್ವಾ. ಹೊಕ್ಕೇನಂದರಿಗೆ ಬೇಡ ಅನ್ನಕ್ಕಾಗಲ್ಲ. ಈರ ಅಂದ್ರೆ ಅವ್ರು ಇರೋದು ಇಲ್ಲ. ಮೊದಲ ಒಂದು ಕಾಲು ಹೊರಗಿಟ್ಟು ತಯಾರಾಗಿರ್ತಾರಲ್ಲ, ಹೋಗೋರೆ. ರಾತ್ರಿ ಬೆಳಗ್ಗಿಂದ ತಿಂಗ್ಳುಗಟ್ಲೆ ಕಾದ್ರೂ ಒಂದಲ್ಲ ಒಂದಿನ ಮೋಸ ಮಾಡಿ ಹೋಗೋರೆ. ಏನು ನೀರು ಅಂತೇಳಿ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೋಗೋರೋಗ್ಲಿ ಇರೋರು ಇರಲಿ ಅಷ್ಟೇ. ಯಾರ್ಯಾರಿಗೆ ಹೆಂಗೆ ಅವ್ರವ್ರ ಜೀವನ ಮಾಡ್ಕೋಬೇಕಂತ ಭಾಳ ಚಲೋ ಗೊತ್ತೈತಿ. ಈರನ್ಬೇಡ ನನಗೆ. ಸುನಿಲಾ, ಸುನಿಲಾ, ಯಾಕವ ಏನಾಯ್ತು? ನಾನು ಒಂಚೂರು ದವಾಖಾನಿಗೆ ಹೋಗಿ ಬರ್ಬೇಕವ. ಕಣ್ಣೊಂದು ಆಪ್ರೇಷನ್ ಮಾಡ್ತೇನೆ ಅಂತ ಅಂದಿದ್ರಂತೆ ಮನೆ ಡಾಕ್ಟ್ರು. ಹೋಗಿ ಬರ್ತೇನೆ ಒಂಚೂರು. ಯಾಕೆ ಕಣ್ಣು ಭಾಳ ತ್ರಾಸಾಗತ್ತೈತಿ. ಹಂಗೆ ಈ ಹಾಳಾದ ಇದು ಏನದ ಸೊಂಟ ಒಂದು ಭಾರಿ ಹೊಡ್ತಾ ಅಂದ್ರೆ ಹೊಡ್ತಾ. ಸುಡ್ಗಾಡಿ ಏನಾಗೈತೆ ಅನ್ನೋದು ಗೊತ್ತಾಗೋಲ್ತವ. ಅದೊಟ್ಟು ತೋರಿಸ್ಕೊಂಬರ್ಬೇಕಾಗಿತ್ತು ಹೋಗಿ. ಹೋಗಿ ಬರ್ರಿ. ಅದಕ್ಕೇನಂತ ಅತ್ತೀರ ಇವ್ರ ಮನೆಗೆ ಬಂದಿಲ್ಲ.
ಒಂದು ಬೆಳಗ್ಗೆ ಹೋದವ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಏನು ಕಡ್ದು ಕಟ್ಟಿ ಹಾಕ ಕೆಲಸ ಇರ್ತೈತೋ ಏನಪ್ಪ. ನನಗಂತೂ ಸಾಕಾಗಿ ಹೋಗ್ಬಿಡ್ತತ್ತಾಗ. ಮನೆ ಕಡೆ ಲಕ್ಷ್ಯ ಇದ್ದು ಜವಾಬ್ದಾರಿ ಇದ್ದು ಗಂಡ್ಮಕ್ಳು ಯಾರು ಹಿಂಗೆ ಮಾಡ್ತಾರ? ಒಂಚೂರ ರೇಷನ್ ಕೊಡಕತ್ತಾರನ ಹೋಗಿ ನೋಡ್ಕೊಂಬರ್ರಿ ಅಂದೆ. ಅದನ್ನೂ ಹೋಗಿ ನೋಡ್ಲಿಲ್ಲ. ಅಲ್ಲ ನಿನ್ನ ಮಗ ಖಾಲಿ ಕುಂತಾನ ಮನ್ಯಾಗ, ಅವ್ನು ಹೇಳಿಲ್ಲ ಕೆಲಸನ. ಅದನ್ನ ಬಿಟ್ಟು ನೀನು ಎಲ್ಲ ಒಂದು ಪಾಪ ಹುಡುಗನ ಮೇಲೆ ಹೇರ್ತಿಯಲ್ಲ ಎಲ್ಲ ಕೆಲಸನು. ಹೋಗ ಅವ್ನು ಬರ್ತೀನಿ ವಯಸ್ಸನ ರೇಷನ್ ತೊಂಬ ಅನ್ನಕ್ಕೆ ಹರಿದ ಗಂಡ್ಮಗ ಮಗ ಅದನ್ನೆಲ್ಲ ಮನ್ಯಾಗ ಕುಂತಾನ. ಅವ್ಗೆ ಹೇಳು ಹೋಗಿ ರೇಷನಿಂದ ಏನಾಯ್ತು ಒಂಚೂರು ಹೋಗಿ ಬಾ ಅಂತೇಳಿ ಹೇಳು ಹೊಕ್ಕನ. ಏ ಶೂನ್ಯ, ಏನವಾ ಆ ರೇಷನ್ ಕೊಡ್ತಾರ ಏನ ಒಂಚೂರು ಹೋಗಿ ನೋಡ್ಬಾರ್ಲ. ಚೀಲ ತಗೋ, ರೇಷನ್ ಕಾರ್ಡ್ ತಗೋ, ಅಲ್ಲಿ ಇಟ್ಟೆನು ನ್ಯಾಗೊಂದಿ ಮ್ಯಾಗ ತಗೊಂಡು ಅದ್ರೊಳಗೆ 20 ರೂಪಾಯಿನೂ ಐತಿ. ಅವ್ರೇನೋ ಇಸ್ಕೊಂತಾರಂತೆ. ಹೋಗಿ ಒಂಚೂರು ಹೋಗಿ ಬಾ. ಹೋಗ್ಲಾ, ಇಲ್ಲೇ ರೇಷನ್ ಎಲ್ಲಿ ಕೊಡ್ತಾರಂತ ನಿಂಗೆ ಗೊತ್ತಿಲ್ಲಲ್ಲ. ಹಂಗ ಈ ಮೂಲಿಗೆ ಏಕ ಹೋಗು, ಅಲ್ಲಿ ಒಂದು ಶಟ್ರ್ ಅಂಗಡಿ ಐತಲ್ಲ ಆ ಅಂಗಡಿಯಾಗ ಕೇಳು ಇಲ್ಲಿ ರೇಷನ್ ಎಲ್ಲಿ ಕೊಡ್ತಾರ್ರಿ ಅಂತೇಳಿ ಅವರೇ ಹೇಳ್ತಾರ. ಏನು ಅದರಿಂದ ಏನು ದೂರ ಇಲ್ಲ, ಅದೇನು ಅಲ್ಲೇ ಮುಂದೈತಿ ನ್ಯಾಯ ಬೆಲೆ ಅಂಗಡಿ ಅಂತ ಬರ್ದೈತಿ. ಏನ ತೊಂಬಾ. ಏನ ನಾನು ರೇಷನ್ ತರಕ್ ಹೋಗ್ಬೇಕಾ? ಹೋಗ್ಬೇ ಹೋಗ ತಗ. ನಾನು ಇಂಜಿನಿಯರಿಂಗ್ ಓದಿ ಬೆಂಗಳೂರಾಗ ಕಲ್ತು ಬಂದು ನಾ ಇಲ್ಲಿ ರೇಷನ್ ತರಕ್ ಹೋಗ್ಬೇಕನ? ಆಗಲ್ಲ, ನಾನು ಹೋಗಲ್ಲ. ಹೋಗಬೇ ಅವಮಾನ ಸೈ, ನಾ ಹೋಗುದಿಲ್ಲವಾ. ಅಲ್ಲಲ್ಲ ಅದ್ರಾಗ ಏನು ಅವಮಾನ, ಕೂತಿಂತೀವಲ್ಲೇ. ನೀ ಮಾಡಾಕ ರೇಷನ್ ತಿನ್ನಕ ಆಗೋಲ್ತು ನಂಗೆ. ಅದು ರೇಷನ್ ಅಕ್ಕಿ ಅನ್ನನ ನಂಗೆ ನೆಟ್ಟನ ಅಕ್ಕಿ ಬಿಳಿ ಅಕ್ಕಿ ಬರ್ತದಲ್ಲ ಅದು ತೆಳ್ಳಗ ಜೀರಾ ಅಕ್ಕಿ. ಅದನ್ನ ಅನ್ನ ಮಾಡಿ ನಂಗೆ. ನಾನು ಹೇಳ್ಬೇಕಂದು ಹೇಳಕ್ ಆಗೋಲ್ತಗ ನಂಗೆ. ಅದನ್ನ ಅನ್ನ ಮಾಡವ. ನೀನು ನೀವು ಬೇಕಾರೆ ರೇಷನ್ ಅಕ್ಕಿ ತಿನ್ಕೋರಿ. ಅದೊಂದು ಅಕ್ಕಿ ಪಾಕೆಟ್ ತಿಂಗಳ ತೊಂಬ ಅಂತ ಹೇಳ್ತಾನೆ ತಡಿ ನಿಮ್ಮ ಅಪ್ಪಗ. ತಂದಂಗಾತ್ ನಿಮ್ಮಪ್ಪ, ನಾವು ತಿಂದಂಗಾತ. ರೇಷನ್ ಅಕ್ಕಿ ಅಲ್ಲ ನಾವು ತಿನ್ನಾರ ಇಲ್ಲಿ. ಜಲ್ಮುಕ್ಕು ಚಲೋ, ಹೊಟ್ಟಿನೂ ಬರೋದಿಲ್ಲ, ಹೊಟ್ಟೆ ಗ್ಯಾಸ್ಟಿಕ್ಕು ಆಗುದಿಲ್ಲ. ಚಲೋ ಆಕ್ಯದ ಅನ್ನ, ಕಂಡಬಿಟ್ಟು ರುಚಿ ಆಕತಿ. ಅವ್ವ ನೀ ಸುಮ್ಮನೆ ನನಗೆ ಆರ್ಗ್ಯೂ ಮಾಡ್ಬೇಡ. ಏನು ನಾನು ರೇಷನ್ ತರಕ್ ಹೋಗುದಿಲ್ಲ, ಅಪ್ಪಗೆ ಹೇಳು. ಆಯ್ತಪ್ಪ ತಂದೆ, ನೀವು ಹೋಗುದಿಲ್ಲಲ್ಲ. ಅಪ್ಪ ಎಲ್ಲದ ನೋಡು ಒಂಚೂರು ಹೊಲದ ಕಡೆ ಐತೆ. ನಲ್ಲಿ ಅವ್ರ ತಂಗಿ ಮನೆಗೆ ಹೋಗ್ಯಾರ ಏನೋ ಒಂದಿಟ್ಟು ಹೋಗಿ ನೋಡ್ಕೊಂಡಾರ ಬಾ. ಅಪ್ಪನ ಹುಡ್ಕಕ್ ನಾ ಹೋಗುದಿಲ್ಲವ. ಹುಡ್ಕಕ್ ಹೋದ್ಗುಟ್ಲೆ ಅಪ್ಪ ನಾ ಏನು ಸಣ್ಣ ಹುಡುಗನ ಬರ್ತಾನಿಲ್ಲ ಮನೆಗೆ, ಹಂಗ್ಯಾಕೆ ಮಾಡ್ತೀರಿ ಪುರ್ಸತ್ತಿಲ್ದಂಗ ಅಂತ ಅದಕ್ಕೂ ಬೈತಾನ. ನಾ ಹೋಗುದಿಲ್ಲವ, ನನ್ನ ಕೈಲಿ ಆಗುದಿಲ್ಲ. ರೇಷನ್ ಅಂತೂ ನಾ ತರೋದಿಲ್ಲ. ನಾನು ಇಂಜಿನಿಯರಿಂಗ್ ಓದಿ ರೇಷನ್ ತರಕ್ ಹೋಗ್ಲೇನ? ನೋಡಿದ ಮಂದಿ ಏನ್ ಅನ್ಬೇಕು? ಹಾಲಕಟ್ಟ ಬಾಡ್ಯಾ ಜೋಕ್ಮಾರ್ ಜೋಳ ಹೊರವನ. ಅಲ್ಲ ಕೊಳಿ ಕುಂಟ್ಲೆ ನಿನ್ನ ಕೈಲೇ ಹೋಗಿ ರೇಷನ್ ತರಕ ಅವಮಾನ ಆಕತ್ ನಿನಗ. ಇಂಜಿನಿಯರಿಂಗ್ ಓದಿ ಕಡದ್ ಕಟ್ಟಿ ಹಾಕೇನಂತಿಯಲ್ಲ ಊರು ಹಲ್ಕಟ್ಟ ಬಾಡ್ಯ. ಏ ಲೋಪರ, ನಿನಗೆ ಒಂದು ಕೆಲಸ ಹುಡ್ಕೊಂಡು ಹೋಗಿ ಕಿಮ್ಮತ್ತಾಗಿಲ್ಲ. ದಂಡ ಪಿಂಡದಗತ್ತೆ ಮನ್ಯಾಗ ಬಿದ್ದು ಅಡಿಗೆ ಆಗತ್ಲೆ 10 3 ಗಂಗಾಳ ಉಂಬುದು, ಹೋಗಿ ಮುಕುಳಿ ದಬ್ಬಾಕೊಂಡು ಮಕ್ಕೊಳ್ಳೋದು, ಉಂಬುದು ಮುಕುಳಿ ದಬ್ಬಾಕೊಂಡು ಮಕ್ಕೊಳ್ಳೋದು. ಆ ಮುಕುಳಿ ಮ್ಯಾಲ್ ಮಾಡಿ ಮಕ್ಕೊಂಡ್ರೆ ಏನ್ ಮಾಡ್ಬೇಕಂತ ಮಾಡಿ? ಹೋಗೇ ಹಲ್ಕಟ್ಟ ಬಾಡ್ಯ ಕೆಲಸನಾರ ಮಾಡೋಗಿ ಮನ್ಯಾಗ ಒಟ್ಟು. ಅಪ್ಪ ಒಬ್ಬನ ಹೊಲಕ್ಕೆ ಹೋಗನ, ಒಟ್ಟು ಹೊಲಕ್ಕರ ಹೋಗಿ ಏನಾರ ದುಡಿಬೇಕು ಮಾಡ್ಬೇಕನ್ನ ತಲೆಯಾಗಿಲ್ಲ. ಮತ್ತೆ ನೋಡಿದ್ರಿ ಇವಂಗ ಅಸಹ್ಯಕತ್ತಂತಿ. ಇವಂಗ ಬೂಟ್ಲೆ ಹೊಡ್ಯಾರಿಲ್ಲಲ್ಲ ಅದಕ್ಕೆಲ್ಲ ಆಗಾಕತ್ತತಿ. ನಿಮ್ಮವ್ವ ಕೊಟ್ಟಿದ್ದು ಸಲಿಗೆ ಅದೆಲ್ಲ. ನಿಮ್ಮವ್ವ ಏನು ಸ್ವಲ್ಪ ಸಲಿಗೆ ಕೊಟ್ಟಾಳಂತ ಮಾಡಿ ನಿನಗೆ ಹಿಡತ್ಲೆ ದಾರಿಗೆ ತರೋರು ಯಾರಿಲ್ಲಲ್ಲ, ಅದಕ್ಕೆ ಇಷ್ಟ ಅಡ್ಡು ಉರಿತೀನಿ ನಿನ್ನ ಮಗನ. ನಿನಗೆ ನಿಮ್ಮ ಅಪ್ಪನ ಬುದ್ಧಿ ಕಲ್ಸವಿಲ್ಲ. ಮುಕ್ಕಳರಲ್ಲಿ ಏನು ಓದಿದ, ಏನು ಬಿಟ್ಟ ಮಗ, ಏನು ಮಾಡಿದ, ಎಕ್ಸಾಮ್ ಬರೆದ್ನ ಬಿಟ್ನ, ಪಾಸ್ ಆಗ್ಯಾನ ಇಲ್ಲ, ಏನು ತಿಳ್ಕೊಲಾರ್ದ ಸುಮ್ಮನೆ ಹಂಗೆ ರೊಕ್ಕ ಕೊಡೋದು ಕೊಟ್ಟಾರ. ನೀನು ಹುಯಿ ಅಂತೇಳಿ ಹೋಗಿ ಅದಕ್ಕೆ ಬೇಕಾದಕ್ಕೆ ಸುರಿದು ಏನು ಅಪಾಪೋಲಿ ಹಂಗೆ ತಿರುಗ್ತಿದ್ದೆ. ಏನು ಓದ್ಲಾರ್ದ ಬರೀಲಾರ್ದ ಪೇಲ್ ಹಾಕೊಂಡ್ ಕುಂತೀನಿ. ನೀನು ನಾನ ಬರೆದೈತಿ ಅಲ್ಲ ಬಾಡೆ ನಿನಗೆ. ಯವ್ವ ಎಷ್ಟು ಮಾತಾಡ್ತಾ ನೋಡಲ್ಲಕ್ಕ ಅಮ್ಮ. ಯಮ್ಮ ಹಂಗೆ ಮರ್ಯಾದಿಲ್ದಂಗೆ ಎತ್ಬೇಕತ್ ಮಾತಾಡ ನೋಡ. ಒಂದ ಕೊಟ್ಟಿನಂದ್ರೆ ನಿನ್ನ ಮತ್ತೆ ನಿಗ್ರೆ ಹೋಗ್ಬೇಕ. ಮತ್ತೆ ಹಂಗ ಅಲ್ಲ ಮತ್ತೆ ಸೀದಾ ಕೈಲಾಸ್ಕ ಹೋಗಿ ಒಂದ ಕೊಟ್ಟಿನಂದ್ರ. ಕಾಕ ಅಯ್ಯೋ ರೀ, ನಿಮಗೇನಾಗೈತಿ? ಅವನ್ನ ಕೊಡಾತಿರಿ ಸರ್ಕೋರಿ ತಗೋರಿ. ಲೇ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತಿಲೇ ಮಾ ಬಡ್ಸಿಕೆ. ಗೊತ್ತಾಗೋದಿಲ್ಲ ನಿನಗ? ಅಮ್ಮಗ ವಯಸ್ಸಾದಕ್ಕಿ ವಯಸ್ಸಿಗೆ ಕಿಮ್ಮತ್ ಬೇಡ ನಿನಗ. ಮತ್ತೆ ನಿನ್ನ ಆಡಿಸಿ ಬೆಳೆಸ್ತಿಕ್ಕಿ ಒಂದ ಕೊಟ್ರೆ ಕೈಲಾಸ್ ಕುಕ್ಕನ ಅಂತ ಹೇಳ್ತೀಯ. ಯಾಕ ಹೊಡಿ ಬಾಂಗಾರ ನೋಡುನು, ಬಾರ್ಲೇ ಹೊಡಿ ಬಾರ್ಲೇ, ನಮ್ಮ ಅವ್ನ ಮುಟ್ಟು ಬಾಂಗಾರ ನೋಡುನು. ಅದೇವಿಲ್ಲೇ ಹುಲಿ ಅಂತ ಗಂಡ್ಮಕ್ಳು ಇಬ್ರದೇ ಒಬ್ರಲ್ಲ ಅಂತೇಳಿ ನಮ್ಮ ಅವ್ವನ್ ಮುಟ್ಟಿ ಬದುಕ್ತೇನು ನೀನಂಗಾರ ಕೈಯಾಗ? ಹೊಟ್ಟು ಸುಳೆ ಮಗನ, ಓದಿ ಬರ್ದೇನೆ ಅಂತ ಹೇಳ್ತೀಯಲ್ಲ. ಯಾರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ಲ ನಿನಗೆ. ಏನು ಓದಿ ನೀನು? ನಯ ವಿನಯ ಕಲ್ಕೊ ಮೊದಲು. ಓದ್ದರಿಗೆ ನಯ ವಿನಯ ಹೆಚ್ಚಾಗಿರ್ತತಿ ಅಂತಾರ. ನಿಮಗೆ ಪಿತ್ತು ನೆತ್ತಿಗೆ ಏರೈತಿ ನಿಮಗೆ. ಮತ್ತು ಗುದ್ದಡ್ರಂಗೆ ತಿಂತೀಯಲ್ಲ, ಅದಕ್ಕೆ ಇವೆಲ್ಲ. ಮತ್ತು ವಯಸ್ಸಾದಕ್ಕೆ ಮುದುಕಿಗೆ ಬೈತಾನೆ. ಇಲ್ಲಡ ಇದಾಕೋನಿ ಇನ್ನೊಮ್ಮೆ ಏನಾರ ನಮ್ಮ ಅವ್ವಗ ಅಂದು ಮತ್ತು ನಿನ್ನ ಬೂಟ್ಗಲ್ಲೇ ತುಳಿತೀನಿ. ಮತ್ತು ಹಂಗ ಅಲ್ಲ, ಕೆಲಸ ಹುಡ್ಕೊಂಡು ಹೋಗಂದಾಳ. ಏನು ತಪ್ಪಂದಾಳ? ಕೆಲಸ ಹುಡುಕ್ ಹೋಗಲಿ. 3 ಹೊತ್ತು ಮನ್ಯಾಗ ಕೂತಿರ್ತೀಯಲ್ಲ ವಯಸ್ಸಿದ್ದ ಕಾಲಕ್ಕೆ. ಈಗ ವಯಸ್ಸಿನಾಗ ದುಡಿಲಾರ್ದ ಇನ್ಯಾವಾಗ ದುಡಿತೀನಿ ನೀನು? ನಾನೇನು ದುಡಿಯಾಕ ಒಲ್ಲಂದೆ ನನಕಕ್ಕ. ಹೋಗ್ಬೇಕಂತ ಐತಿ, ಏನು ಮಾಡ್ಬೇಕು? ಕೆಲಸ ಸಿಗ್ಬೇಕಲ್ಲ. ಕೆಲಸನೂ ಸಿಗ್ವಲ್ತು, ಸಪೋರ್ಟ್ ಮಾಡೋರು ಯಾರು ಅದಾರ? ನಮ್ಗೆ ಯಾರು ಇಲ್ಲ ಸಪೋರ್ಟ್ ಮಾಡೋರು. ನಮ್ಮ ಮನೆ ಬಾರ ಸರಿ ಇಲ್ಲ. ಮನ್ಯಾಗ ಕುಂತ್ರ ಕೆಲಸ ಸಿಗ್ತತನ್ಲೇ? ಮನ್ಯಾಗ ಕುಂತ್ರ ಕೆಲಸ ಸಿಗ್ತತಿ. ಹೋಗ್ಬೇಕು 10 ಕಡೆ 4-5 ಕಂಪ್ನಿ ಅಡ್ಡಾಡ್ಬೇಕು. ಎಲ್ಲರ ಕೆಲಸ ಐತೇನೆ ಕೇಳ್ಬೇಕು, ಸಪೋರ್ಟ್ ಮಾಡೋದಂತೆ. ಇನ್ನೆಷ್ಟು ಸಪೋರ್ಟ್ ಮಾಡ್ಬೇಕು ನಿನಗೆ? ಓದಾಕ್ ಹೋತಂದ್ರೆ ನಿನ್ನ ಮಕ್ಕಳ ರೊಕ್ಕ ಹಾಕೈತೆ ಇಲ್ಲ ನಿನಗೆ? ಇಂಜಿನಿಯರಿಂಗ್ ಕಲ್ತು ನನ್ನ ಮಗ ಹಂಗಾರ ಬರ್ತಾನಂತೇಳಿ ರೊಕ್ಕ ಸುರ್ದತೆ ಇಲ್ಲ. ಸಪೋರ್ಟ್ ಏನು ಮಾಡ್ಬೇಕ? ತಲೆ ಹಿಡಿಸ್ಕೊಂತ ಇಲ್ಲೋಡ ಮನ್ಯಾಗ ಹಿಂಗೆ ಭಾಳ ದಿನ ಕುಂದ್ರಂಗಿಲ್ಲ. ನೀ ಕೆಲಸ ಹುಡುಕ್ಬೇಕು ಎಲ್ಲಾರ. ಈಗ ಆತಿ ಇದನ್ನ ಜಗಳ ಮಾಡ್ಕೊಂಡು ಕುಂದ್ರದ. ಒಂದು ಬೆಳಗ್ಗೆ ಹೋದವ್ರು ನಾಷ್ಟ ಮಾಡ್ಲಂಗ ಇಷ್ಟೊತ್ತಾದರೂ ಬಂದಿಲ್ಲ. ಒಂಚೂರು ಎತ್ತಾಗ ಹೋದ್ರು ಏನು ಎತ್ತ ಅಂತ ಒಂದಿಟ್ಟು ನೋಡ್ಬಾರ್ದನ ಶಿವಲಿಂಗ. ಒಂದಿಟ್ಟು ನೋಡೆಪ್ಪ, ಯಾಕಡೆ ಹೋದ್ರಂತ ಒಂಚೂರು ನೋಡೆಪ್ಪ. ಆತತ್ಗೆಮ್ಮ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಒಂಚೂರು ನಾನು ಹೋಗಿ ನೋಡ್ತೀನಂತ.
ಅಲ್ಲಲ್ಲ ಮಾತಾಡೋ ಬಗ್ಗೆ ಗೊತ್ತಿಲ್ಲ ನಿನಗೆ ವಯಸ್ಸಾದ್ರಿಗೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಮಾತಾಡಬಾರ್ದು ಅಂತೇಳಿ. ದೊಡ್ಡೋರ್ ಸಣ್ಣವ್ರು ಅನ್ನೋದು ನೋಡ್ಲಾರ್ದ ನನ್ನ ಮ್ಯಾಗ ಕೈ ಮಾಡಿದ ಕಾಕ. ನೀ ಅದಕ್ಕೇನು ಹೇಳುವಲ್ಲಿ? ನಾನೇನು ಸಣ್ಣ ಹುಡುಗನ್ ಬೇ ಹೊಡ್ಯಾಕ ಬಡ್ಯಾಕ? ಏನು ಮಿಸಿ ಬಂದೈತೆ ನನಗೂ, ದೊಡ್ಡವ್ ನಾನು. ಹಾಂ ಮಕ್ಕಳ 30 ವರ್ಷ ಆದ ನೋಡು ಪಾಪ. ಎಲ್ಲರೂ ನಂಗೆ ಹೇಳೋರೆ. ಹೋಲ್ ಬಿಡ್ರಿ ಅತ್ಯಾರ, ಏನ ಅಂದಾನ ತಿಳಿಲಾರ್ದ ಹೋಲ್ ಬಿಡ್ರಿ ಹೊಟ್ಟೆ ಹಾಕೋರಿ. ಈಗ ಇವ್ರು ಎಲ್ಲಿ ಹೋದ್ರಂತ ಗೊತ್ತಾಗೋಲ್ತಲ್ಲ ಅತ್ಯಾರ. ಯೋ 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 ಏ ನಮ್ನಿ ಅಂತನ ತಗ ಒಂದು ಬೆಳಗ್ಗೆ ಹೋಗ್ಯಾನ ಬರ್ತಾನೆ ಬಿಡು. ಇಲ್ಲೇ ಎಲ್ಲ ಹೋಗಿರ್ಬೇಕು. ಏನು ಅವ್ರ ತಂಗಿ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ಹೊಲ ಕಡೆ ಹೋದ್ನ ಏನ ವಿಚಾರ ಬರ್ತಾರ ಬಿಡು. ಯಾಕಷ್ಟು ತೆಲಿಬಿ ಏನು ಮಾಡ್ಕೋತೀವ ಅಂತ ನಾತಗ. ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ ಇವರು. ದಿನಕ್ಕೆ ಒಂದ್ಸಲಾರ ಬಂದು ಹೋಗಿದ್ರು, ಯಾಕೆ ಬಂದಿಲ್ಲ? ಫೋನ್ ಹಚ್ಚಿದ್ರು ಎಬಸ್ವಲ್ರತ್ತಾಗ. ಅದು ಎಂಥ ಕೆಲಸ ಐತೆ ಏನಾತಾಗ? ಏನ ಆ ಮನ್ಯಾಗ ಕುಂತಾರ ಏನಾತಾಗ? ಎಷ್ಟೊತ್ತಾತವ ಯವ್ವ. ದವಾಖಾನಿಗೆ ಹೋಗ್ಬೇಕಿತ್ತು, ಅದಕ್ಕೆ ರೊಕ್ಕ ಬೇಕಾಗಿತ್ತು. ಆಮೇಲೆ ಸಂತಿ ಹಾಕಿಸ್ಕೋಬೇಕು, ಅದಕ್ಕೂ ರೊಕ್ಕಿಲ್ಲ. ಯಾಕೆ ಇವ್ರು ಬರ್ತಾ ಇಲ್ಲ? ಫೋನ್ ಹಚ್ಚಿದ್ರು ಇಷ್ಟೊತ್ತಾದ್ರೂ ಏನು ಸುದ್ದಿಲ್ಲಲ್ಲ. ಏನಪ್ಪ ಒಂದು ಗೊತ್ತಾಗೋಲ್ತು. ಹಾದಿ ಕಾಯ್ಕೋಂತ ನಿಂತಾಳ. ಆ ಪುಣ್ಯಾತ್ಮ ಇನ್ನೂ ಯಾವಾಗ ಬರ್ತಾನೆ ಏನ ಮನೆಗೆ ಎತ್ತಾಗ. ಅಯ್ಯೋ ದೇವ್ರೆ, ಏನು ನನ್ನ ಮಗಳ ಜೀವನ ಹಿಂಗಾತಪ್ಪ ಅಂತೀನಿ ನಾನು. ಏನಾತವ ಒಳಗೆ ಬಾ, ನಮ್ನಿ ಬಿಸ್ಲಾಗ ನಿಂದಿರ್ಬೇಡ. ಚಲೋ ಅಲ್ಲ ಹೊಟ್ಟಿಲಿದ್ದಕ್ಕಿ. ಬರ್ತಾನೆವ ಇವ್ರು ಯಾಕೆ ಇನ್ನೂ ಬಂದಿಲ್ಲ, ಅದಕ್ಕೆ ನೋಡ್ಕೊತ ನಿಂತಿದ್ದೆ. ಫೋನ್ ಹಚ್ಚಿದ್ರೆ ಎಬಸ್ವಲ್ರು, ಅದಕ್ಕೆ ಇಲ್ಲೇ ಬರ್ತಾರನ ಅಂತ ನೋಡ್ಕೊತ ನಿಂತಿದ್ದೆ. ಬರ್ತಾನೆ ಬಾ. ಎಲ್ಲೋಕ್ಕನ ಏನು ಅಯ್ಯೋ ದೇವ್ರೆ ಕತ್ ತಪ್ಪಿಸ್ಕೊಂಡ್ರೆ ಹಾಳ್ಗೋಡು ಅಂತೇಳಿ ಎಲ್ಲೋಕ್ಕನ ಬರ್ತಾನ. ನೀ ಅಲ್ಲಿ ನಿಂತು ಬಿಟ್ರಿ ಅಂತ ದೌಡ್ ಬರ್ತಾರ, ಬರೋ ಟೈಮಿಗೆ ಬರ್ತಾನ. ಬಾ ಈಗ ಒಳಗೆ ಬಾ, ಈಗ ಸರಳ ಸುಮ್ಮನೆ ಬಾ. ಆಯ್ತು. ಹಂಗಲ್ಲವ, ಅದು ನಿನ್ನೆ ಅವ್ರ ಮಗಳು ಅಂತ ನನಗೆ ಗೊತ್ತು, ಆದರೂ ನೋಡಲಿಲ್ಲ ನಾ ಬಂದಿದ್ದು. ಮೊನ್ನೆ ಎಲ್ಲಿ ಹೋಗಿದ್ರಿ ಅಂತೇಳಿ ಆ ಜಯಕರ್ ಕೇಳಿದಾಗ ಧರ್ಮಸ್ಥಳ ಅಂದ್ಬಿಟ್ಟೆ. ಅವರು ಅದೇ ಟೈಮಿಗೆ ಹೋಗಿದ್ರಲ್ಲ, ಅವ್ರ ಮನೆಯಾಗೂ ಧರ್ಮಸ್ಥಳ ಅಂತೇಳಿ ಬಂದಾರ. ಆ ವಿಚಾರ ಏನಾರ ಗೊತ್ತಾಗಿ ಏನಾರ ಮನ್ಯಾಗ ಜಗಳ ಮಾಡಿ ಅಲ್ಲಿ ಹೋಗಬೇಡ ಇನ್ನೊಮ್ಮೆ ಅಂತೇಳಿ ಮನೆಗಿನ್ಯಾಗ ಇಟ್ಕೊಂಡ್ರಾ ಅಂತ ಇವ್ರು ಫೋನ್ ಎಬ್ಸ್ಬೇಡ ಅಂತ ಏನಾರ ಮಗಳು ಹೇಳಾಳ ಅಂತ ನನಗೆ ಹೊಟ್ಟಬೇನೆ. ಓ ಅದ ಹಂಗೇನು ಆಗಿರಕ್ಕಿಲ್ಲ ಅನ್ನಿಸ್ತತ್ ನಾನು. ಆಗ ಹುಡುಗಿ ಏನು ಯೋಚನೆ ಮಾಡ್ಕೊತ ಹೊಂಟಿತ್ತ ಯಾರಿಗೆ ಗೊತ್ತು. ನೀ ಯಾಕೆ ಹಂಗೆ ಅನ್ಕೊಂತಿ? ಸುಮ್ಮನೆ ಹಂಗೇನು ಆಗಿರಂಗಿಲ್ಲ, ಸುಮ್ಮನೆ ಹೆದರ್ಕೋಬೇಡ. ಮಗಳು ಹೇಳತ್ಲೆ ಕೇಳಿಬಿಡ್ತಾರನ. ಹೆಂಡತಿಗೆ ಗೊತ್ತಾಗ್ಲಾರ್ದ ಅನ್ಯಾಯ ಮಾಡಿ ನೀನು ಲಗ್ನ ಮಾಡ್ಕೊಂಡು ಕುಂತಾನೀಗ. ಮಗಳು ಒಂದು ಮಾತು ಹೇಳತ್ಲೆ ಕೇಳಿಬಿಡ್ತಾರನ. ಸುಮ್ಮನೆ ನೀನು ಹಂಗಿದ್ದಾರೆಲ್ಲ ಕೇಳಿದ್ರೆ ಹಿಂಗೆ ಯಾಕಿರ್ತಿತ್ತು ಪ್ರಪಂಚ. ಏನಾರ ಕೆಲಸ ಭಾಳ ಬಂದಿರಬೇಕು, ಅದಕ್ಕೆ ಬಂದಿರಕ್ಕಿಲ್ಲ ಅಟ್ಟೆ. ಸುಮ್ಮನೆ ನೀ ಸಂಜೆ ಮಠ ಅನ್ನೋದ್ರೊಳಗೆ ಬರ್ತಾರೆ ನೋಡ್ಬೇಕಾರೆ. ಸರಿ ಅವ ಆತು, ನೀ ಹೆಂಗೆ ಹೇಳ್ತೀಯ ಹಂಗೆ. ನಾನು ಒಟ್ಟು ಹಿತ್ತಲ್ಲ ಕಟ್ಟಿಗೆ ಹೊಡಿಬೇಕು, ಕಟ್ಟಿಗೆ ಮುರ್ಕೊಂಬರ್ತೇನೆ. ಏನ ನೀ ಒಳಗೆ ಹೋಗಿ, ಯಾವ್ದಕ್ಕೆ ಬಿಸ್ಲಾಗ ನಿಂತಿ? ಒಳಗೆ ಹೋಗ್ಲ್ಯಾ? ಒಳಗೆ ಹೋಗ್ತೇನೆ ಮತ್ತೆ.